ಹಲೋ ಫ್ರೆಂಡ್ಸ್, ಇವತ್ತು ಯೂನಿವರ್ಸಿಂದ ನಿಮಗೇನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಟವರ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಮೇ ಬಿ ನಿಮ್ಮ ಲೈಫಲ್ಲಿ ಸಡನ್ನಾಗಿ ಏನಾದರೂ ಚೇಂಜಸ್ ಆಗ್ಬೋದು ಅಂತ ಹೇಳ್ತೀನಿ. ಈ ಚೇಂಜಸ್ನ ಕರೇಜಿಯಸ್ ಆಗಿದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಇಲ್ಲಿವರೆಗೂ ಬ್ಯಾಡ್ ಟೈಮ್ ಇದೆ ಅಂತ ನಿಮಗೆ ಅನಿಸಿದರೆ ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೆ ಟೈಮ್ ಬರ್ತಿದೆ ಅಂತ ಹೇಳ್ತೀನಿ. ಸೊ ಈ ಒಳ್ಳೆ ಟೈಮಲ್ಲಿ ಬದಲಾವಣೆ ಆದ್ರೂ ನಿಮ್ಮ ಲೈಫಲ್ಲಿ ನೀವು ಆ ಚೇಂಜಸ್ಗೆ ಅಡಾಪ್ಟ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗೋಗ್ಬೋದು ಫ್ರೆಂಡ್ಸ್. ಸೊ ಸ್ವಲ್ಪ ಪೇಷನ್ಸಿಂದ ಇರಿ ಅಂತ ಹೇಳ್ತೀನಿ. ಸೊ ನೀವು ಫೈನಾನ್ಸಸಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದರೆ ನಿಮ್ಮ ಪಾಸ್ಟಲ್ಲಿ ಈ ಫೈನಾನ್ಸಸ್ ರಿಲೇಟೆಡಾಗಿ ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರು ಅಂದರೆ ತುಂಬಾ ಫ್ರಸ್ಟ್ರೇಷನಲ್ಲಿರ್ಬೋದು. ಅಂದರೆ ಈ ಫೈನಾನ್ಸಸ್ಸು ಸರಿ ಹೋಗ್ತಾನೆ ಇಲ್ಲ, ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ತುಂಬ ಕಷ್ಟಪಡ್ತಿದ್ದೀನಿ ಅಂತ ನೀವು ಮೇ ಬಿ ತುಂಬ ಜನರ ಹತ್ರ ಈ ಥರ ಡಿಸ್ಕಸ್ ಮಾಡಿರ್ಬೋದು ಅಂತ ಹೇಳ್ತೀನಿ. ಬಟ್ ಈಗ ನೀವು ಮುಂದೆ ಫೈನಾನ್ಸಸಲ್ಲಿ ಗ್ರೋ ಆಗೋದಕ್ಕೆ ಯೂನಿವರ್ಸ್ ನಿಮಗೆ ಸಡನ್ನಾಗಿ ಒಂದು ಪುಷ್ನ ಕೊಡ್ತಾರೆ ಅಂತ ಹೇಳ್ತೀನಿ. ಅಂದರೆ ಕೆಲವೊಂದನ್ನು ನೀವು ಡಿಲೇ ಮಾಡ್ತಿರ್ಬೋದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅದು ನಿಮಗೆ ಕೊಡುತ್ತೆ ಅಂತ ಗೊತ್ತಿದ್ರೂ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಪೋಸ್ಟ್ಪೋನ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಈ ಪರ್ಸನಿಗೆ ಈ ವಿಂಡೋ ಅಲ್ಲಿ ನೋಡಿದ್ರೆ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇದೆ ಹೊರಗೆ ಅಂತ ಗೊತ್ತು. ಆದರೆ ಆ ಬ್ಯೂಟಿಫುಲ್ ಎನ್ವಿರಾನ್ಮೆಂಟು ಎಂಜಾಯ್ ಮಾಡಬೇಕು ಅಂತ ಮೈಂಡ್ ಸೆಟ್ ಇದೆ, ಆದರೆ ಆ ಪರ್ಸನ್ ಆ್ಯಕ್ಷನ್ ತೊಗೊತಾ ಇಲ್ಲ. ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಗ್ರೋ ಆಗಬೇಕು, ರಿಲೇಷನ್ಶಿಪ್ಪಲ್ಲಿ ಬ್ಯೂಟಿಫುಲ್ ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡಬೇಕು ಅಂತ ನಿಮಗೆ ಕನಸಿದೆ, ಆಸೆ ಇದೆ. ಬಟ್ ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ ಇಷ್ಟು ದಿನದಿಂದ. ಟವರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಸ್ಟಕ್ ಎನರ್ಜಿ ಏನಿದೆ, ನೀವು ಯಾವುದೇ ಏರಿಯಾ ಆಫ್ ಲೈಫಲ್ಲಿ ಸ್ಟಕ್ ಫೀಲ್ ಮಾಡ್ತಿದ್ರೆ, ಬೋರಿಂಗ್ ಅಂತ ಅನ್ನಿಸ್ತಿದ್ರೆ, ಲೈಫಲ್ಲಿ ಏನಾದರೂ ಚೇಂಜ್ ಮಾಡ್ಕೊಬೇಕು ನಾನು ಅಂತ ನಿಮ್ಮ ಮೈಂಡ್ ಸೆಟ್ ಇದೆ. ಬಟ್ ನೀವು ಆ್ಯಕ್ಷನ್ ತೊಗೊತಿಲ್ಲ, ಸ್ವಲ್ಪ ಲೇಸಿಯಾಗಿದ್ದೀರಾ ಅಂತಂದರೆ ಯೂನಿವರ್ಸು ಈ ಸರಿ ನಿಮಗೆ ಸ್ಟ್ರಾಂಗಾಗಿ ಪುಷ್ ಕೊಡ್ತಾರೆ. ಇದು ನಿಮಗೆ ಶಾಕ್ ಅಂತ ಅನಿಸ್ಬೋದು, ಇಲ್ಲ ಸಡನ್ನಾಗಿ ಬೇಜಾರು ನೋವು ಕೂಡ ಆಗ್ಬೋದು. ಬಟ್ ಈ ಥರ ಯೂನಿವರ್ಸ್ ನಿಮಗೆ ಪುಷ್ ಮಾಡೋದ್ರಿಂದ ನೀವು ಲೈಫಲ್ಲಿ ಗ್ರೋ ಆಗ್ತೀರಾ. ಈ ಬ್ಯೂಟಿಫುಲ್ ವಿಂಡೋಲ್ಲಿ ಏನು ಎನ್ವಿರಾನ್ಮೆಂಟ್ ಕಾಣ್ತಿದೆ, ಈ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ನ ನೀವು ಎಂಜಾಯ್ ಮಾಡಲಿ ಅಂತಲೇ ಯೂನಿವರ್ಸ್ ನಿಮಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅದು ನೋವಾದರೂ ಪರವಾಗಿಲ್ಲ, ಬಟ್ ಯೂನಿವರ್ಸ್ ನಿಮ್ಮನ್ನು ಪುಷ್ ಮಾಡ್ತಾರೆ. ಕಂಫರ್ಟ್ ಝೋನಿಂದ ಹೊರಗೆ ಬಂದು ನೀವು ವರ್ಕ್ ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಫ್ರೆಂಡ್ಲಿನೆಸ್ ಕಾರ್ಡ್ ಇದೆ. ಸೊ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಆ್ಯಕ್ಷನ್ ತೊಗೊಂಡ್ರೆ ನಿಮ್ಮ ಸುತ್ತಮುತ್ತ ಇರೋ